ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದು ಸ್ಟಾಕ್ನಲ್ಲಿ ಸೈಲೆಂಟ್ ಆಗಿ ತಮ್ಮ ಸ್ಟೇಕ್ನ ಹೆಚ್ಚಿಸ್ತಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ಆಗ್ಲೂ ನೀವು ಅದನ್ನ ಇಗ್ನೋರ್ ಮಾಡ್ತೀರಾ? ರಿಟೇಲ್ ಇನ್ವೆಸ್ಟರ್ಸ್ ಯೂಶಲಿ ಒಂದು ಸ್ಟಾಕ್ ಆಲ್ರೆಡಿ ಮೂವ್ ಆದ್ಮೇಲೆ ಅದನ್ನ ನೋಟಿಸ್ ಮಾಡ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಕೆಲವೊಮ್ಮೆ FII ಮತ್ತು DIIಗಳ ಬೈಯಿಂಗ್ ಪ್ಯಾಟರ್ನ್ ಪ್ರೈಸ್ ದೊಡ್ಡ ಮೂವ್ ಮಾಡೋಕ್ಕೂ ಮುಂಚೆನೆ ಅರ್ಲಿ ಕ್ಲೂಸ್ನ ಕೊಡ್ಬೋದು. ರೀಸೆಂಟ್ ಕ್ವಾರ್ಟರ್ ಮುಗಿದ ಮೇಲೆ ಕೆಲವು ಕಂಪನೀಸ್ನಲ್ಲಿ DII ಮಾತ್ರ ಅಲ್ಲ, FIIs ಕೂಡ ತಮ್ಮ ಹೋಲ್ಡಿಂಗ್ಸ್ನ ಹೆಚ್ಚಿಸಿದ್ದಾರೆ. ವಿಚ್ ಮೀನ್ಸ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಫಾರಿನ್ ಇನ್ವೆಸ್ಟರ್ಸ್ ಇಬ್ರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಈ ವಿಡಿಯೋದಲ್ಲಿ FII ಮತ್ತು DII ಹೋಲ್ಡಿಂಗ್ಸ್ ಎರಡೂ ಇನ್ಕ್ರೀಸ್ ಆಗಿರೋ 5 ಸ್ಟಾಕ್ಸ್ನ ನೋಡೋಣ. ಆದರೆ ಅವನ್ನ ಬ್ಲೈಂಡ್ ಆಗಿ ಫಾಲೋ ಮಾಡದೆ ಬಿಸ್ನೆಸ್ ಗ್ರೋ ಆಗ್ತಿದ್ಯಾ, ವ್ಯಾಲ್ಯೂಯೇಷನ್ ರೀಸನಬಲ್ ಆಗಿದೆಯಾ, ಮತ್ತೆ ಈ ಇಂಟ್ರೆಸ್ಟ್ಗೆ ಫಂಡಮೆಂಟಲ್ ಸಪೋರ್ಟ್ ಇದೆಯಾ ಅನ್ನೋದನ್ನ ನೋಡೋಣ. ಫಸ್ಟ್ ಕಂಪನಿ ಆಫ್ಕಾಮ್ ಹೋಲ್ಡಿಂಗ್ಸ್ ಲಿಮಿಟೆಡ್. ಇದೊಂದು B2B ಏರ್ ಕಾರ್ಗೋ ಏರ್ಲೈನ್. ಇದರ ಮಾರ್ಜಿನ್ಸ್ ಲಾಸ್ಟ್ 3 to 4 years ಅಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ. ಮೇ 2026ಗೆ FIIs ತಮ್ಮ ಸ್ಟೇಕ್ನ 1.02%ಗೆ ಹೆಚ್ಚಿಸಿದ್ರು. DIIs ಇನ್ನೂ ದೊಡ್ಡ ಜಂಪ್ ತೋರಿಸಿ ತಮ್ಮ ಹೋಲ್ಡಿಂಗ್ಸ್ನ 6.55%ಗೆ ಹೆಚ್ಚಿಸಿದ್ರು. ಇಲ್ಲಿ ಬಿಸ್ನೆಸ್ ತುಂಬ ಸಿಂಪಲ್. ಆಫ್ಕಾಮ್ ಕಾರ್ಗೋ ಏರ್ಕ್ರಾಫ್ಟ್ಗಳನ್ನು ಆಪರೇಟ್ ಮಾಡುತ್ತೆ. ಒಂದು ಸೀ ಫುಡ್ ಅಥವಾ ಫಾರ್ಮಸ್ಯೂಟಿಕಲ್ ಕಂಪನಿ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಯೂಶಲಿ DHL ಥರ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಜೊತೆ ವರ್ಕ್ ಮಾಡುತ್ತೆ. ಆ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಆಫ್ಕಾಮ್ ಏರ್ಕ್ರಾಫ್ಟ್ನಲ್ಲಿ ಕಾರ್ಗೋ ಸ್ಪೇಸ್ನ ಬುಕ್ ಮಾಡುತ್ತೆ. ಕಾರ್ಗೋನ ಒಂದು ಏರ್ಪೋರ್ಟಿಂದ ಇನ್ನೊಂದು ಏರ್ಪೋರ್ಟ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಆಫ್ಕಾಮ್ನ ಕೆಲಸ. FY26 ಅಲ್ಲಿ ಇಂಡಿಯನ್ ಏರ್ಪೋರ್ಟ್ಸ್ ಅಪ್ರಾಕ್ಸಿಮೇಟ್ಲಿ 2.45 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇಂಟರ್ನ್ಯಾಷನಲ್ ಫ್ರೇಟ್ ಹ್ಯಾಂಡಲ್ ಮಾಡಿದ್ವು. FY26 ಅಲ್ಲಿ ಆಫ್ಕಾಮ್ ತನ್ನ ಡ್ರೈ ಲೀಸ್ ಆಪರೇಷನ್ಸ್ ಮೂಲಕ 24,353 ಟನ್ಸ್ ಕಾರ್ಗೋ ಟ್ರಾನ್ಸ್ಪೋರ್ಟ್ ಮಾಡಿದೆ. ಇದು ಅರೌಂಡ್ 1% ಇಂಡಿಕೇಟಿವ್ ಮಾರ್ಕೆಟ್ ಶೇರ್ನ ತೋರಿಸುತ್ತೆ. ಮಾರ್ಕೆಟ್ ಇನ್ನು ಫಾರಿನ್ ಕ್ಯಾರಿಯರ್ಸ್ ಕಂಟ್ರೋಲ್ನಲ್ಲೇ ಇದೆ. ಎಮಿರೇಟ್ಸ್, ಕತಾರ್ ಏರ್ವೇಸ್ ಮತ್ತು ಎತಿಹಾದ್ ಎಲ್ಲ ಸೇರಿ ಇಂಡಿಯಾದ ಇಂಟರ್ನ್ಯಾಷನಲ್ ಏರ್ ಫ್ರೇಟ್ ಮಾರ್ಕೆಟ್ನ ಅಪ್ರಾಕ್ಸಿಮೇಟ್ಲಿ 25% ಅಕೌಂಟ್ ಮಾಡುತ್ತೆ. ಆದರೆ ಇಂಡಿಯನ್ ಕ್ಯಾರಿಯರ್ಸ್ ಕಲೆಕ್ಟಿವ್ಲಿ ಕೇವಲ ಸುಮಾರು 13 to 15% ಮಾರ್ಕೆಟ್ ಶೇರ್ ಮಾತ್ರ ಹೊಂದಿವೆ. ಫಿನಾನ್ಷಿಯಲ್ಸ್ ನೋಡಿದ್ರೆ ಕಂಪನಿ ಇಂಪ್ರೆಸಿವ್ ಗ್ರೋತ್ ಡೆಲಿವರ್ ಮಾಡಿದೆ. 5-year ಸೇಲ್ಸ್ CAGR 111% ಮತ್ತು 5-year ಪ್ರಾಫಿಟ್ CAGR 99% ಇದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾನ್ಷನ್ ಫೇಸ್ನಲ್ಲಿ ಇದ್ದು FY26 ಅಲ್ಲಿ ಶಾರ್ಪ್ ಜಂಪ್ ಆಗಿ 40.5%ಗೆ ಬಂದಿದೆ. ಆದರೆ ಇಲ್ಲೊಂದು ಅಕೌಂಟಿಂಗ್ ಕ್ಯಾಚ್ ಇದೆ. ಇಂಡ್ AS 116 ಅಡಾಪ್ಟ್ ಮಾಡಿದ ಮೇಲೆ ಏರ್ಕ್ರಾಫ್ಟ್ ಲೀಸ್ ರೆಂಟಲ್ಸ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಂದ ರಿಮೂವ್ ಮಾಡಿ ಡೆಪ್ರಿಸಿಯೇಷನ್ ಮತ್ತೆ ಇಂಟ್ರೆಸ್ಟ್ ಕಾಸ್ಟ್ಗೆ ಶಿಫ್ಟ್ ಮಾಡಲಾಯಿತು. ಇದರಿಂದ EBITDA ಇನ್ಫ್ಲೇಟ್ ಆಗಿದೆ. ಹವೆವರ್ ಇಂಟ್ರೆಸ್ಟ್ ಮತ್ತೆ ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಕೂಡ ಶಾರ್ಪ್ಲಿ ಇನ್ಕ್ರೀಸ್ ಆಗಿವೆ. ಇದು ನೆಟ್ ಪ್ರಾಫಿಟ್ ಮೇಲೆ ಪ್ರೆಷರ್ ಹಾಕ್ಬೋದು. ಇದಕ್ಕೆ EBITDA ಲೈನ್ ಕೆಳಗಿನ ಕಾಸ್ಟ್ನ ಕ್ಲೋಸ್ಲಿ ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್. ಆಪರೇಷನಲಿ ಕೂಡ FY26 ಅಲ್ಲಿ ಕಂಪನಿ ಏರ್ಕ್ರಾಫ್ಟ್ ಯುಟಿಲೈಸೇಷನ್ ಅಲ್ಲಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ನೋಡಿದೆ. ಮುಂಚೆ ಏರ್ಕ್ರಾಫ್ಟ್ ಯುಟಿಲೈಸೇಷನ್ ದಿನಕ್ಕೆ ಸುಮಾರು 5 hours ಇತ್ತು. ಆದರೆ Q3 ಮತ್ತು Q4ಗೆ ಅದು ದಿನಕ್ಕೆ 10 hours ಇನ್ಕ್ರೀಸ್ ಆಯಿತು. ಇದು ಏಷ್ಯಾ ಪೆಸಿಫಿಕ್ ಆವರೇಜ್ಗಿಂತ ಬೆಟರ್ ಆಗಿದ್ದು ಡೆಡಿಕೇಟೆಡ್ ಫ್ರೇಟರ್ ಏರ್ಕ್ರಾಫ್ಟ್ಗಳ ಗ್ಲೋಬಲ್ ಬೆಂಚ್ ಮಾರ್ಕ್ಗೆ ತುಂಬಾನೇ ಹತ್ತಿರ ಇದೆ. ಮತ್ತೆ ಈಲ್ಡ್ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡಿದ ಪ್ರತಿ ಕಿಲೋಗ್ರಾಮ್ ಕಾರ್ಗೋಗೆ ಅರ್ನ್ ಮಾಡೋ ರೆವೆನ್ಯೂ ಅದು ಕೂಡ per kg $2.72ಗೆ ಇಂಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ FY27 ರೆವೆನ್ಯೂ 1,200 crore ಹೆಚ್ಚಿರುತ್ತೆ ಅಂತ ಗೈಡೆನ್ಸ್ ಕೊಟ್ಟಿದೆ. ಇದು ಕರೆಂಟ್ ರೆವೆನ್ಯೂ ಬೇಸ್ನ ಆಲ್ಮೋಸ್ಟ್ ಡಬಲ್. ಕಂಪನಿ ತನ್ನ ಫ್ಲೀಟ್ನ 2 ಬೋಯಿಂಗ್ ಫ್ರೇಟರ್ಸ್ ಇಂದ 5 ನ್ಯಾರೋ ಬಾಡಿ ಏರ್ಕ್ರಾಫ್ಟ್ಗೆ ಸ್ಕೇಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಒಂದು ಬೋಯಿಂಗ್ 737 ಫ್ರೇಟರ್ ಮಂತ್ಲಿ ಅಪ್ರಾಕ್ಸಿಮೇಟ್ಲಿ 18 to 20 ಕೋಟಿ ರೆವೆನ್ಯೂ ಜನರೇಟ್ ಮಾಡ್ಬೋದು. ವೈಡ್ ಬಾಡಿ ಬೋಯಿಂಗ್ 777 ಫ್ರೇಟರ್ಸ್ ಇನ್ನೂ ದೊಡ್ಡ ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ. ಇವುಗಳ ರೆವೆನ್ಯೂ ಪೊಟೆನ್ಷಿಯಲ್ ಬೋಯಿಂಗ್ 737ಗಿಂತ ನಿಯರ್ಲಿ 3x. ಅಂದರೆ ಒಂದೇ ಏರ್ಕ್ರಾಫ್ಟ್ ಇಂದ ಆಲ್ಮೋಸ್ಟ್ 720 crore ಆನ್ಯುಯಲ್ ರೆವೆನ್ಯೂ ಬರ್ಬೋದು. ಫಾರ್ವರ್ಡ್ ಬೇಸಿಸ್ನಲ್ಲಿ ವ್ಯಾಲ್ಯೂಯೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ಬೋದು. ಸ್ಟಾಕ್ ಕರೆಂಟ್ಲಿ ಅರೌಂಡ್ 30x PE ಟ್ರೇಡ್ ಆಗ್ತಾ ಇದೆ. ಆದರೆ ಕಂಪನಿ FY27 ರೆವೆನ್ಯೂ ಟಾರ್ಗೆಟ್ 1,200 crore ಅಚೀವ್ ಮಾಡಿ 20% ಪ್ಯಾಟ್ ಮಾರ್ಜಿನ್ ಸಸ್ಟೈನ್ ಮಾಡಿದ್ರೆ ಫಾರ್ವರ್ಡ್ PE ಅಪ್ರಾಕ್ಸಿಮೇಟ್ಲಿ 15xಗೆ ಫಾಲ್ ಆಗ್ಬೋದು. ಇಲ್ಲಿ ಬಿಗ್ಗೆಸ್ಟ್ ವಾಚ್ ಪಾಯಿಂಟ್ ಏನಂದ್ರೆ ಕ್ಯಾಶ್ ಕನ್ವರ್ಷನ್. FY26 ಅಲ್ಲಿ ಕಂಪನಿ 122 crore ಪ್ಯಾಟ್ ರಿಪೋರ್ಟ್ ಮಾಡಿದೆ. ಆದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಬರೀ 36 crore ಇತ್ತು. ಅಂದರೆ ಸಿಗ್ನಿಫಿಕೆಂಟ್ ಅಮೌಂಟ್ ಕ್ಯಾಶ್ ರಿಸೀವಬಲ್ಸ್ ಮತ್ತು ಅದರ್ ಕರೆಂಟ್ ಅಸೆಟ್ಸ್ನಲ್ಲಿ ಟೈ ಅಪ್ ಆಗ್ತಾ ಇದೆ. ನೆಕ್ಸ್ಟ್
ಡಿಫೆನ್ಸ್ ಮತ್ತು ಸ್ಪೇಸ್ ಸೆಕ್ಟರ್ಗೆ ಎಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಮತ್ತು ಲಾಸ್ಟ್ 3 ಇಯರ್ಸ್ನಲ್ಲಿ ನಿಯರ್ಲಿ 30% CAGR ಗ್ರೋತ್ ಡೆಲಿವರ್ ಮಾಡಿರೋ ಕಂಪನಿನ ನೋಡೋಣ. ಆ ಕಂಪನಿ ಪಾರಿಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್. ಜೂನ್ 2026ಗೆ FIIs ತಮ್ಮ ಸ್ಟೇಕ್ನ ನಿಯರ್ಲಿ 3% ಹೆಚ್ಚಿಸಿದ್ರು ಆ್ಯಂಡ್ DIIs ಕೂಡ ತಮ್ಮ ಹೋಲ್ಡಿಂಗ್ಸ್ನ ಅರೌಂಡ್ 1.8% ಇನ್ಕ್ರೀಸ್ ಮಾಡಿದ್ರು. ಬಿಸ್ನೆಸ್ ತುಂಬ ಸಿಂಪಲ್. ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ DRDO, ಇಸ್ರೋ ಅಥವಾ ಒಂದು ಮೇಜರ್ ಡಿಫೆನ್ಸ್ ಕಾಂಟ್ರಾಕ್ಟರ್ಗೆ ಮಿಸೈಲ್, ಸಬ್ಮರೀನ್, ಡ್ರೋನ್, ಸ್ಯಾಟಲೈಟ್ ಅಥವಾ ಬಾರ್ಡರ್ ಸರ್ವೇಲೆನ್ಸ್ ಪ್ರಾಜೆಕ್ಟ್ಗೆ ಸ್ಪೆಷಲೈಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬೇಕು ಅಂದರೆ ಪಾರಿಸ್ ಡಿಫೆನ್ಸ್ ಆ ಸಿಸ್ಟಮ್ಸ್ನ ಡಿಸೈನ್, ಮ್ಯಾನುಫ್ಯಾಕ್ಚರ್ ಮತ್ತು ಡೆಲಿವರ್ ಕೂಡ ಮಾಡುತ್ತೆ. FY26ಅಲ್ಲಿ ಇಂಡಿಯಾದ ಡಿಫೆನ್ಸ್ ಪ್ರೊಡಕ್ಷನ್ ಸುಮಾರು 1.78 ಲ್ಯಾಕ್ ಕ್ರೋರ್ಗೆ ತಲುಪಿತ್ತು. ಅದರಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ರಫ್ಲಿ 24%, ಅಂದರೆ ಅರೌಂಡ್ 42,000 ಕ್ರೋರ್ ಅಕೌಂಟ್ ಮಾಡಿದ್ರು. ಇಂಡಿಯಾದ ಡಿಫೆನ್ಸ್ ಪ್ರೊಡಕ್ಷನ್ ಪ್ಲ್ಯಾಂಡ್ 3 ಲ್ಯಾಕ್ ಕ್ರೋರ್ಗೆ FY29ಅಲ್ಲಿ ತಲುಪಿದ್ರೆ ಪ್ರೈವೇಟ್ ಡಿಫೆನ್ಸ್ಗೆ ಆಪರ್ಚುನಿಟಿ ನಿಯರ್ಲಿ 1.5 ಲ್ಯಾಕ್ ಕ್ರೋರ್ಗೆ ಎಕ್ಸ್ಪ್ಯಾಂಡ್ ಆಗ್ಬೋದು. ಇದು ಕರೆಂಟ್ ಸೈಜ್ಗಿಂತ ರಫ್ಲಿ 4 ಟೈಮ್ಸ್ ಜಾಸ್ತಿ. ಓವರಾಲ್ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದರೆ ಪಾರಿಸ್ ಡಿಫೆನ್ಸ್ ಇನ್ನೂ ರಿಲೇಟಿವ್ಲಿ ಸ್ಮಾಲ್. ಕರೆಂಟ್ ಪ್ರೈವೇಟ್ ಸೆಕ್ಟರ್ ಡಿಫೆನ್ಸ್ ಮಾರ್ಕೆಟಲ್ಲಿ ಇದರ ಶೇರ್ ರಫ್ಲಿ 1.1% ಇದೆ. ಫಿನಾನ್ಷಿಯಲ್ಸ್ ನೋಡಿದ್ರೆ ಕಂಪನಿ ಗ್ರೋತ್ ಸ್ಪೆಕ್ಟ್ರಮ್ನ ಹೈಯರ್ ಎಂಡಲ್ಲಿದೆ. 3 ಇಯರ್ ಸೇಲ್ CAGR 29% ಮತ್ತು 3 ಇಯರ್ ಪ್ರಾಫಿಟ್ CAGR 34% ಡೆಲಿವರ್ ಮಾಡಿದೆ. ಹವೆವರ್ ಬಿಸ್ನೆಸ್ ಮೇನ್ಲಿ ಪ್ರಾಜೆಕ್ಟ್ ಮತ್ತು ಟೆಂಡರ್ ಬೇಸ್ಡ್ ಆಗಿರೋದ್ರಿಂದ ಮಾರ್ಜಿನ್ಸ್ ವಾಲಟೈಲ್ ಆಗಿದೆ. ಕಾಂಟ್ರಾಕ್ಟ್ ಮಿಕ್ಸ್ ಚೇಂಜ್ ಆದಂತೆ ಪ್ರಾಫಿಟಬಿಲಿಟಿ ಕೂಡ ಕ್ವಾರ್ಟರ್ ಟು ಕ್ವಾರ್ಟರ್ ಫ್ಲಕ್ಚುಯೇಟ್ ಆಗ್ಬೋದು. ಲೋವರ್ ಇಂಟ್ರೆಸ್ಟ್ ಕಾಸ್ಟ್ಸಿಂದ ಪಾರ್ಟ್ಲಿ ನೆಟ್ ಮಾರ್ಜಿನ್ಸ್ ಇಂಪ್ರೂವ್ ಏನೋ ಆಗಿದೆ. ಆದರೆ ಅಲ್ಲಿ ಒಂದು ಕ್ಯಾಚ್ ಇದೆ. FY26ಅಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ನ ಅರೌಂಡ್ 18% ಅದರ್ ಇನ್ಕಮಿಂದ ಬಂದಿದೆ, ಮೇನ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಗೇನ್ಸಿಂದ. ಇದು ಪ್ರಾಫಿಟಬಿಲಿಟಿನ ಸಪೋರ್ಟ್ ಮಾಡ್ಬೋದು, ಆದರೆ ಇದು ನಾನ್ ಆಪರೇಟಿಂಗ್ ನೇಚರ್ದು ಮತ್ತು ಕನ್ಸಿಸ್ಟೆಂಟ್ ಆಗಿ ಇರದೇನೆ ಇರ್ಬೋದು. ಅದಕ್ಕೆ ಕಂಪನಿ ಪ್ರಾಫಿಟ್ನಲ್ಲಿ ಎಷ್ಟು ಪೋರ್ಷನ್ ನಾನ್ ಆಪರೇಟಿಂಗ್ ಇನ್ಕಮ್ ಸಪೋರ್ಟಿಂದ ಬರ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇಲ್ಲಿಯ ಬಿಗ್ಗೆಸ್ಟ್ ವಾಚ್ ಪಾಯಿಂಟ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್. ಡಿಫೆನ್ಸ್ ಮತ್ತು ಬಿಸ್ನೆಸ್ನಲ್ಲಿ ಗವರ್ಮೆಂಟ್ ಕಸ್ಟಮರ್ಸ್, ಲಾಂಗ್ ಅಪ್ರೂವಲ್ ಸೈಕಲ್ಸ್ ಮತ್ತು ರಿಟೆನ್ಷನ್ ಪೇಮೆಂಟ್ಸ್ ಯೂಶಲಿ ಹೈ ರಿಸೀವಬಲ್ಸ್ಗೆ ಲೀಡ್ ಆಗುತ್ತೆ. ಲಾಸ್ಟ್ 4 ಇಯರ್ಸಲ್ಲಿ ಟ್ರೇಡ್ ರಿಸೀವಬಲ್ಸ್ ಸುಮಾರು 43% CAGRನಲ್ಲಿ ಗ್ರೋ ಆಗಿವೆ. ಕಂಪನಿ ಸೇಲ್ಸ್ಗಿಂತ ಫಾಸ್ಟ್. 6 ಮಂತ್ಸ್ಗಿಂತ ಹೆಚ್ಚು ಔಟ್ಸ್ಟ್ಯಾಂಡಿಂಗ್ ಇರೋ ರಿಸೀವಬಲ್ಸ್ FY25ನಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ ಮತ್ತು ಸೇಲ್ಸ್ಗೆ ರಿಲೇಟಿವ್ ಆಗಿ ಅವುಗಳ ಶೇರ್ ಕೂಡ ಇನ್ಕ್ರೀಸ್ ಆಗಿದೆ. FY26 ರಿಸೀವಬಲ್ಸ್ ಏಜಿಂಗ್ ಬ್ರೇಕಪ್ ಇನ್ನೂ ಅವೈಲಬಲ್ ಇಲ್ಲ. ಹಾಗಾಗಿ ಏಜಿಂಗ್ ರಿಸೀವಬಲ್ಸ್ ಟ್ರೆಂಡ್ನ ಟ್ರ್ಯಾಕ್ ಮಾಡೋದು ಮುಂದಿನ ಇಂಪಾರ್ಟೆಂಟ್ ವಾಚ್ ಪಾಯಿಂಟ್ ಆಗಿರುತ್ತೆ. ರೈಸಿಂಗ್ ರಿಸೀವಬಲ್ಸ್ನ ಇಂಪ್ಯಾಕ್ಟ್ ಕಂಪನಿಯ ಕ್ಯಾಶ್ ಫ್ಲೋನಲ್ಲೂ ಕಾಣಿಸ್ತಿದೆ. FY26ಅಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಟು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಕೇವಲ 48% ಇತ್ತು. ಅಂದರೆ ರಿಪೋರ್ಟೆಡ್ ಪ್ರಾಫಿಟ್ಸ್ನ ಸಿಗ್ನಿಫಿಕೆಂಟ್ ಪೋರ್ಷನ್ ಇನ್ನೂ ಆಕ್ಚುಯಲ್ ಕ್ಯಾಶ್ ಫ್ಲೋ ಆಗಿ ಕನ್ವರ್ಟ್ ಆಗಿಲ್ಲ. ಸೆಗ್ಮೆಂಟ್ ಗ್ರೋತ್ ಕೂಡ ಅನ್ಈವನ್ ಆಗಿದೆ. ಕಂಪನಿಗೆ 2 ಕೀ ಬಿಸ್ನೆಸ್ ಸೆಗ್ಮೆಂಟ್ಸ್ ಇವೆ, ಡಿಫೆನ್ಸ್ ಎಂಜಿನಿಯರಿಂಗ್ ಮತ್ತು ಆಪ್ಟಿಕ್ಸ್ ಆ್ಯಂಡ್ ಆಪ್ಟ್ರಾನಿಕ್ಸ್. ಹವೆವರ್ 2 ಸೆಗ್ಮೆಂಟ್ಸ್ ಕೂಡ ತುಂಬ ವಾಲಟೈಲ್. ಎಕ್ಸಾಂಪಲ್ಗೆ ಡಿಫೆನ್ಸ್ ಎಂಜಿನಿಯರಿಂಗ್ FY25ನಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಇತ್ತು, ಆದರೆ FY26ಅಲ್ಲಿ 48% ಗ್ರೋ ಆಯಿತು. ಇನ್ನೊಂದು ಕಡೆ ಆಪ್ಟಿಕ್ಸ್ ಆ್ಯಂಡ್ ಆಪ್ಟ್ರಾನಿಕ್ಸ್ FY25ಅಲ್ಲಿ 156% ಗ್ರೋ ಆಯಿತು, ಆದರೆ FY26ನಲ್ಲಿ ಶಾರ್ಪ್ಲಿ ಸ್ಲೋ ಆಗಿ ಕೇವಲ 12% ಗ್ರೋತ್ಗೆ ಬಂದಿತ್ತು. ಇದಕ್ಕೆ ಮೇನ್ಲಿ ಪ್ರಾಜೆಕ್ಟ್ ಡೆಲಿವರೀಸ್ನ ಟೈಮಿಂಗ್ ಕಾರಣ. ಆದ್ದರಿಂದ ಬಿಸ್ನೆಸ್ ಹೈಲಿ ಆರ್ಡರ್ ಡಿಪೆಂಡೆಂಟ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿದೆ. ಹಾಗಾಗಿ 2 ಏರಿಯಾಸ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡೋದು ತುಂಬ ಮುಖ್ಯ. FY26 ಎಂಡ್ಗೆ ಪಾರಿಸ್ ಡಿಫೆನ್ಸ್ಗೆ 986 ಕ್ರೋರ್ ಆರ್ಡರ್ ಬುಕ್ ಇತ್ತು. ಇದು FY26 ರೆವೆನ್ಯೂಗಿಂತ 2x ಜಾಸ್ತಿ. ಮ್ಯಾನೇಜ್ಮೆಂಟ್ FY27 ಮತ್ತು FY28 ಅಕ್ರಾಸ್ 30-40% ರೆವೆನ್ಯೂ ಗ್ರೋತ್ಗೆ ಗೈಡೆನ್ಸ್ ಕೊಟ್ಟಿದೆ. ಹವೆವರ್ ಆರ್ಡರ್ ಬುಕ್ ಟ್ರೆಂಡ್ನ ಕೇರ್ಫುಲ್ ಆಗಿ ಇಂಟರ್ಪ್ರೆಟ್ ಮಾಡಬೇಕು. FY26ಗೆ ಆರ್ಡರ್ ಬುಕ್ ಟು ಸೇಲ್ಸ್ ರೇಷಿಯೋ 2.07x ಇತ್ತು. ಇದು FY25ಗಿಂತ ಲೋವರ್. ಇದು ಕನ್ಸರ್ನ್ಗೆ ರೀಸನ್ ಆಗಿರ್ಬೋದು, ಯಾಕಂದರೆ ಫ್ರೆಶ್ ಆರ್ಡರ್ ಇನ್ಫ್ಲೋಸ್ನ ಪೇಸ್ ಪ್ರೀವಿಯಸ್ ಇಯರ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ಫೇಸ್ ಗ್ರೋತ್ಗೆ ಇನ್ವೆಸ್ಟರ್ಸ್ ಫ್ರೆಶ್ ಆರ್ಡರ್ ಇನ್ಫ್ಲೋಸ್, ಎಕ್ಸಿಕ್ಯೂಷನ್ ಸ್ಪೀಡ್ ಮತ್ತು ರಿಸೀವಬಲ್ಸ್ ಕ್ಯಾಶ್ಗೆ ಕನ್ವರ್ಟ್ ಆಗೋದನ್ನ ಕ್ಲೋಸ್ಲಿ ಟ್ರ್ಯಾಕ್ ಮಾಡಬೇಕು. ವ್ಯಾಲ್ಯೂಯೇಷನ್ ಕೂಡ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಪಾರಿಸ್ ಡಿಫೆನ್ಸ್ ಕರೆಂಟ್ಲಿ ಅರೌಂಡ್ 113x PE ಮತ್ತು 70x EV ಬೈ ಎಬಿಡ್ಡಾನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಪಿಯರ್ಸ್ಗೆ ಕಂಪೇರ್ ಮಾಡಿದರೆ ಸಿಗ್ನಿಫಿಕೆಂಟ್ ಪ್ರೀಮಿಯಂ.
ಆದರೂ ROCE ಮತ್ತು ROE ಕಂಪ್ಯಾರಿಟಿವ್ಲಿ ವೀಕ್ ಆಗಿದೆ. ಅದರ 3-year ಪ್ರಾಫಿಟ್ ಗ್ರೋತ್ ಬೇಸ್ ಮೇಲೆ ನೋಡಿದ್ರು ಸ್ಟಾಕ್ ಅರೌಂಡ್ 3.37 PEG ರೇಷಿಯೋನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಇನ್ಎಕ್ಸ್ಪೆನ್ಸಿವ್ ಅಲ್ಲ. ಹಾಗಾಗಿ ವ್ಯಾಲ್ಯೂಯೇಷನ್ ಜೊತೆಗೆ ಇನ್ವೆಸ್ಟರ್ಸ್ ರಿಸೀವಬಲ್ ಸೈಕಲ್ಸ್, ಆರ್ಡರ್ ಬುಕ್ ಕನ್ವರ್ಷನ್ ಮತ್ತು ಫ್ರೆಶ್ ಆರ್ಡರ್ ಇನ್ಫ್ಲೋಸ್ನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ನೆಕ್ಸ್ಟ್, ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೈವೇಟ್ ಕಮರ್ಷಿಯಲ್ ಪೋರ್ಟ್ ಆಪರೇಟರ್ JSW ಇನ್ಫ್ರಾಸ್ಟ್ರಕ್ಚರ್. ಲಾಸ್ಟ್ 3 months ಅಲ್ಲಿ FIIs ತಮ್ಮ ಸ್ಟೇಕ್ನ 3.7% ಇನ್ಕ್ರೀಸ್ ಮಾಡಿ ಹೋಲ್ಡಿಂಗ್ನ 10.71%ಗೆ ತಂದಿದ್ದಾರೆ. DIIs ಕೂಡ ತಮ್ಮ ಸ್ಟೇಕ್ನ 6.7% ಹೆಚ್ಚಿಸಿದ್ದಾರೆ. ಬಿಸ್ನೆಸ್ ತುಂಬಾ ಸಿಂಪಲ್. JSW ಇನ್ಫ್ರಾಸ್ಟ್ರಕ್ಚರ್ ಮೇನ್ಲಿ B2B ಪೋರ್ಟ್ಸ್, ಟರ್ಮಿನಲ್ಸ್ ಮತ್ತು ಲಾಜಿಸ್ಟಿಕ್ಸ್ ಕಂಪನಿ. ಇದು ಲಾರ್ಜ್ ಇಂಡಸ್ಟ್ರಿಯಲ್ ಕಸ್ಟಮರ್ಸ್ಗೆ ಕೋಲ್, ಐರನ್ ಓರ್, ಸ್ಟೀಲ್ ಪ್ರಾಡಕ್ಟ್ಸ್ ಮತ್ತು ಬೇರೆ ಟೈಪ್ಸ್ ಆಫ್ ಕಾರ್ಗೋಸ್ನ ತನ್ನ ಪೋರ್ಟ್ ಟರ್ಮಿನಲ್ಸ್ ಅಥವಾ ಸ್ಟೋರೇಜ್ ಫೆಸಿಲಿಟೀಸ್ ಮತ್ತು ಲಾಜಿಸ್ಟಿಕ್ಸ್ ಹಬ್ಸ್ ಮೂಲಕ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. FY26 ಅಲ್ಲಿ ಇಂಡಿಯಾದ ಪೋರ್ಟ್ಸ್ ಅರೌಂಡ್ 1.67 ಬಿಲಿಯನ್ ಟನ್ಸ್ ಕಾರ್ಗೋ ಹ್ಯಾಂಡಲ್ ಮಾಡಿದ್ವು. ಪೋರ್ಟ್ ಆಪರೇಟರ್ಸ್ನಲ್ಲಿ ಅದಾನಿ ಪೋರ್ಟ್ಸ್ ಕ್ಲಿಯರ್ ಮಾರ್ಕೆಟ್ ಲೀಡರ್. FY26 ಅಲ್ಲಿ ಆಲ್ ಇಂಡಿಯಾ ಮಾರ್ಕೆಟ್ ಶೇರ್ ಅರೌಂಡ್ 27% ಇತ್ತು. FY26 ಅಲ್ಲಿ JSW ಇನ್ಫ್ರಾಸ್ಟ್ರಕ್ಚರ್ ಅರೌಂಡ್ 122 ಮಿಲಿಯನ್ ಟನ್ಸ್ ಕಾರ್ಗೋ ಹ್ಯಾಂಡಲ್ ಮಾಡಿದೆ. ಅಂದರೆ ಆಲ್ ಇಂಡಿಯಾ ಕಾರ್ಗೋ ಮಾರ್ಕೆಟ್ ಶೇರ್ ರಫ್ಲಿ 7.3%. ಫಿನಾನ್ಷಿಯಲ್ಸ್ ನೋಡಿದ್ರೆ ಕಂಪನಿ 3-year ಸೇಲ್ಸ್ CAGR 19% ಮತ್ತು 3-year ಪ್ರಾಫಿಟ್ CAGR 29% ಡೆಲಿವರ್ ಮಾಡಿದೆ. ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ಗಿಂತ ಫಾಸ್ಟ್ ಆಗಿದೆ, ಮೇನ್ಲಿ ಆಪರೇಟಿಂಗ್ ಲೆವರೇಜ್ ಇಂದ. ಹೈಯರ್ ಅದರ್ ಇನ್ಕಮ್ ಮತ್ತು ಲೋವರ್ ಇಂಟ್ರೆಸ್ಟ್ ಕಾಸ್ಟ್ ಇದಕ್ಕೆ ಸಪೋರ್ಟ್ ಕೊಟ್ಟಿವೆ. ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. FY26 ಅಲ್ಲಿ ಕಾರ್ಗೋ ವಾಲ್ಯೂಮ್ಸ್ ಕೇವಲ 4% ಗ್ರೋ ಆಯಿತು, ಆದರೆ ಕಂಪನಿಯ ರೆವೆನ್ಯೂ ನಿಯರ್ಲಿ 20% ಇನ್ಕ್ರೀಸ್ ಆಯಿತು. ಅಂದರೆ ಕಂಪನಿ ಹ್ಯಾಂಡಲ್ ಮಾಡೋ ಪ್ರತಿ ಟನ್ ಕಾರ್ಗೋಗೆ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡ್ತಾ ಇದೆ. ಇದಕ್ಕೆ ಟರ್ಮಿನಲ್ಸ್ ಅಕ್ರಾಸ್ ಪ್ರೈಸ್ ಹೈಕ್ಸ್ ಮತ್ತು ಇಂಡಿಯನ್ ರುಪೀಸ್ನಲ್ಲಿ ಡಿಪ್ರಿಸಿಯೇಷನ್ ಸಪೋರ್ಟ್ ಕೊಟ್ಟಿವೆ. ಮಾರ್ಜಿನ್ಸ್ ಮೇಲೆ ಸ್ವಲ್ಪ ಪ್ರೆಷರ್ ಇದೆ, ಮೇನ್ಲಿ JSW ಇನ್ಫ್ರಾಸ್ಟ್ರಕ್ಚರ್ ಲಾಜಿಸ್ಟಿಕ್ಸ್ ಬಿಸ್ನೆಸ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದ್ರಿಂದ. ಲಾಜಿಸ್ಟಿಕ್ಸ್ ಯೂಶಲಿ ಅರೌಂಡ್ 15% ಮಾರ್ಜಿನ್ನಲ್ಲಿ ಆಪರೇಟ್ ಆಗುತ್ತೆ, ಆದರೆ ಕೋರ್ ಪೋರ್ಟ್ ಬಿಸ್ನೆಸ್ ಅಪ್ ಟು 53% ಮಾರ್ಜಿನ್ಸ್ ಜನರೇಟ್ ಮಾಡುತ್ತೆ. ರಿಸಲ್ಟ್ ಆಗಿ ಕಂಪನಿಯ ಬ್ಲೆಂಡೆಡ್ ಮಾರ್ಜಿನ್ಸ್ ಡೈಲ್ಯೂಟ್ ಆಗ್ತಾ ಇದೆ. ನೆಟ್ ಪ್ರಾಫಿಟ್ ಮೇಲೆ ಒನ್ ಆಫ್ ಐಟಮ್ಸ್ ಕೂಡ ಇಂಪ್ಯಾಕ್ಟ್ ಮಾಡಿವೆ. FY26 ಅಲ್ಲಿ ಫೈರ್ ಇನ್ಸಿಡೆಂಟ್ ಇಂದ ಕಂಪನಿ ಅರೌಂಡ್ 68 crore ಎಕ್ಸೆಪ್ಷನಲ್ ಲಾಸ್ ರಿಪೋರ್ಟ್ ಮಾಡಿದೆ. ಆದರೆ FY25 ಪ್ರಾಫಿಟ್ಸ್ಗೆ ಇನ್ವೆಸ್ಟ್ಮೆಂಟ್ ಗೇನ್ಸ್ ಮತ್ತು ಹೈಯರ್ ಅದರ್ ಇನ್ಕಮ್ ಸಪೋರ್ಟ್ ಕೊಟ್ಟಿದ್ವು. ಹೌಎವರ್, ಈ ಒನ್ ಆಫ್ ಐಟಮ್ಸ್ ಅಡ್ಜಸ್ಟ್ ಮಾಡಿದ್ರು ಪ್ರಾಫಿಟ್ ಗ್ರೋತ್ ಸ್ಲೋ ಆಗ್ತಾ ಇದೆ ಅಂತ ಕಾಣಿಸುತ್ತೆ, ಮೇನ್ಲಿ ಆಪರೇಟಿಂಗ್ ಮಾರ್ಜಿನ್ಸ್ ಮೇಲಿರೋ ಪ್ರೆಷರ್ ರಿಯಲ್ ಆಗಿರೋದ್ರಿಂದ. ಹಾಗಾಗಿ ಮಾರ್ಜಿನ್ ಡೈಲ್ಯೂಷನ್ ಮುಂದಿನ ಕೀ ವಾಚ್ ಪಾಯಿಂಟ್ ಆಗಿರುತ್ತೆ. ಅದರ್ ಇನ್ಕಮ್ ಕೂಡ ಇನ್ವೆಸ್ಟರ್ಸ್ ಗಮನಿಸಬೇಕಾದ ಇನ್ನೊಂದು ಮೆಟ್ರಿಕ್. FY26 ಅಲ್ಲಿ ಕಂಪನಿ ಅರೌಂಡ್ 346 crore ಅದರ್ ಇನ್ಕಮ್ ರಿಪೋರ್ಟ್ ಮಾಡಿದೆ, ಮೇನ್ಲಿ ಬ್ಯಾಂಕ್ ಡೆಪಾಸಿಟ್ಸ್ ಮೇಲೆ ಅರ್ನ್ ಮಾಡಿದ ಇಂಟ್ರೆಸ್ಟ್ ಇಂದ. ಇದರ ಕಾಂಟ್ರಿಬ್ಯೂಷನ್ ಗ್ರಾಜುಲಿ ಡಿಕ್ಲೈನ್ ಆಗ್ತಾ ಇದ್ರು ಕಂಪನಿ ಪ್ರಾಫಿಟ್ಸ್ನಲ್ಲಿ ಇನ್ನೂ ಮೀನಿಂಗ್ಫುಲ್ ಪೋರ್ಷನ್ ಇದೆ. ಹಾಗಾಗಿ ಮುಂದೆಯೂ ಮಾನಿಟರ್ ಮಾಡಬೇಕಾದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕ್ಯಾಪೆಕ್ಸ್ ಮತ್ತು ಆಕ್ವಿಸಿಷನ್ಸ್ ಇಂದ ಡೆಟ್ ಇನ್ಕ್ರೀಸ್ ಆಗಿದೆ, ಆದರೆ ಕಂಪನಿಯ ಇಂಪ್ರೂವಿಂಗ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ಡೆಟ್ ಸರ್ವಿಸಿಂಗ್ ಕಂಫರ್ಟಬಲ್ ಆಗಿದೆ ಅಂತ ಸಜೆಸ್ಟ್ ಮಾಡುತ್ತೆ. ಗ್ರೋತ್ ಔಟ್ಲುಕ್ ಆಂಬಿಷಿಯಸ್ ಆಗಿದೆ. ಮ್ಯಾನೇಜ್ಮೆಂಟ್ FY27 ರೆವೆನ್ಯೂ 6,850 crore ಅಂತ ಗೈಡೆನ್ಸ್ ಕೊಟ್ಟಿದೆ, ಅಂದರೆ ನಿಯರ್ಲಿ 28% ಗ್ರೋತ್. FY27ಗೆ 3,000 crore EBITDA ಟಾರ್ಗೆಟ್ ಸೆಟ್ ಮಾಡಿದೆ. ಅದರ ನಂತರ FY28ಗೆ 5,000 crore EBITDA ಟಾರ್ಗೆಟ್ ಇದೆ. ಕಂಪನಿ FY27 ಮತ್ತು FY28 ಓವರ್ ಅರೌಂಡ್ 16,500 crore ಕ್ಯಾಪೆಕ್ಸ್ ಡಿಪ್ಲಾಯ್ ಮಾಡೋಕ್ಕೆ ಪ್ಲಾನ್ ಮಾಡಿದೆ. ಇದು FY26 ರೆವೆನ್ಯೂಗಿಂತ 3x ಜಾಸ್ತಿ. ಮ್ಯಾನೇಜ್ಮೆಂಟ್ ಗ್ರೀನ್ಫೀಲ್ಡ್ ಪ್ರಾಜೆಕ್ಟ್ಸ್ಗೆ ಅರೌಂಡ್ 16% ಪೋಸ್ಟ್ ಟ್ಯಾಕ್ಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತು ಬ್ರೌನ್ಫೀಲ್ಡ್ ಪ್ರಾಜೆಕ್ಟ್ಸ್ಗೆ 20 to 21% ಟಾರ್ಗೆಟ್ ಮಾಡ್ತಾ ಇದೆ. 18% ಬ್ಲೆಂಡೆಡ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ ಅಸ್ಯೂಮ್ ಮಾಡಿದರೆ ಈ ಕ್ಯಾಪೆಕ್ಸ್ ಫುಲ್ಲಿ ರ್ಯಾಂಪ್ ಅಪ್ ಆದಮೇಲೆ ಆನ್ಯುಯಲ್ ಅರೌಂಡ್ 2,970 crore ಪೋಸ್ಟ್ ಟ್ಯಾಕ್ಸ್ ಕ್ಯಾಶ್ ಫ್ಲೋನ ಜನರೇಟ್ ಮಾಡ್ಬೋದು. ಇದು ಕಂಪನಿಯ ನೆಟ್ ಪ್ರಾಫಿಟ್ನ ಆಲ್ಮೋಸ್ಟ್ 2x. ಹವೆವರ್, ಕೀ ರಿಸ್ಕ್ಸ್ ಕೂಡ ತುಂಬಾ ಕ್ಲಿಯರ್ ಆಗಿವೆ. ಕಂಪನಿಯ ಕಾರ್ಗೋ ಮಿಕ್ಸ್ ಇನ್ನು ಕೋಲ್ ಮತ್ತೆ ಐರನ್ ಓರ್ ಮೇಲೆ ಮೀನಿಂಗ್ಫುಲ್ ಆಗಿ ಡಿಪೆಂಡೆಂಟ್ ಇದೆ. FY26 ನಲ್ಲಿ ಪ್ಯಾರಾಡಿಪ್ ಅಲ್ಲಿ ವೀಕ್ ಐರನ್ ಓರ್ ವಾಲ್ಯೂಮ್ಸ್ ಓವರ್ ಆಲ್ ಗ್ರೋತ್ ಮೇಲೆ ಪ್ರೆಷರ್ ಹಾಕಿದ್ವು. ಮ್ಯಾನೇಜ್ಮೆಂಟ್ ಪ್ರಕಾರ ಈ ಇಂಪ್ಯಾಕ್ಟ್ ಇಲ್ಲ ಅಂದ್ರೆ ರಿಪೋರ್ಟೆಡ್ 4% ಬದಲು ಕಾರ್ಗೋ ವಾಲ್ಯೂಮ್ ಗ್ರೋತ್ 10%ಗೆ ಕ್ಲೋಸ್ ಇರ್ತಿತ್ತು. ನೆಕ್ಸ್ಟ್ ಕಂಪನಿ ನೀಶ್ ಬ್ಯಾಕ್ವರ್ಡ್ ಇಂಟಿಗ್ರೇಟೆಡ್ APIs ಮತ್ತು ಸ್ಪೆಷಾಲಿಟಿ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರರ್. ಅದು IOL ಕೆಮಿಕಲ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ಸ್.
ಜೂನ್ 2026ಗೆ ಪ್ರಮೋಟರ್ಸ್ ತಮ್ಮ ಸ್ಟೇಕ್ನ 62.28%ಗೆ ಹೆಚ್ಚಿಸಿದ್ರು. FIIs ಕೂಡ ಹೋಲ್ಡಿಂಗ್ನ ನಿಯರ್ಲಿ 3% ಇನ್ಕ್ರೀಸ್ ಮಾಡಿದ್ರು. ಆದರೆ DIIs ಸ್ಟೇಕ್ನಲ್ಲಿ ಕೇವಲ ಮಾರ್ಜಿನಲ್ ಇನ್ಕ್ರೀಸ್ ರೆಕಾರ್ಡ್ ಮಾಡಿದ್ರು. ಬಿಸ್ನೆಸ್ ತುಂಬಾ ಸಿಂಪಲ್. ಇದು ಬ್ರಾಂಡೆಡ್ ಟ್ಯಾಬ್ಲೆಟ್ಸ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ಗೆ ಸೆಲ್ ಮಾಡೋ ಬ್ರಾಡ್ ಬೇಸ್ಡ್ ಫಾರ್ಮಸ್ಯೂಟಿಕಲ್ ಕಂಪನಿ ಅಲ್ಲ. ಬದಲಿಗೆ ಇದು ಮೇನ್ಲಿ B2B ಇಂಗ್ರೀಡಿಯೆಂಟ್ ಮ್ಯಾನುಫ್ಯಾಕ್ಚರರ್. ಕಂಪನಿ ಐಬುಪ್ರೊಫೆನ್ ಮತ್ತು ಪ್ಯಾರಾಸಿಟಮಾಲ್ ತರ APIs ಜೊತೆಗೆ ಈಥೈಲ್ ಅಸಿಟೇಟ್ ಮತ್ತು ಬೇರೆ ಸ್ಪೆಷಾಲಿಟಿ ಕೆಮಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಸಪೋಸ್ ಒಂದು ಜೆನೆರಿಕ್ ಫಾರ್ಮಸ್ಯೂಟಿಕಲ್ ಕಂಪನಿ ಐಬ್ಯುಪ್ರೊಫೆನ್ ಟ್ಯಾಬ್ಲೆಟ್ಸ್ನ ಲಾಂಚ್ ಮಾಡಬೇಕು. ಆದರೆ ಆಕ್ಟಿವ್ ಇಂಗ್ರೀಡಿಯೆಂಟ್ನ ತಾನೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ IOL ಬಲ್ಕ್ ಸಪ್ಲೈ ಮಾಡುತ್ತೆ. ಅದನ್ನ ಫಾರ್ಮಾ ಕಂಪನಿ ಫಿನಿಶ್ ಟ್ಯಾಬ್ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಇಂಡಿಯಾದ API ಮಾರ್ಕೆಟ್ 2025ನಲ್ಲಿ ಅರೌಂಡ್ 1.32 ಲ್ಯಾಕ್ ಕ್ರೋರ್ ವ್ಯಾಲ್ಯೂ ಹೊಂದಿತ್ತು. ಮತ್ತೆ 2031 ಅಷ್ಟರಲ್ಲಿ ಅರೌಂಡ್ 7.7% CAGRನಲ್ಲಿ ಗ್ರೋ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ರೆವೆನ್ಯೂ ಬೇಸ್ ಮೇಲೆ ಕಂಪನಿ ಮಾರ್ಕೆಟ್ನಲ್ಲಿ ರಫ್ಲಿ 1.1% ಶೇರ್ ಹೊಂದಿದೆ. ಫಿನಾನ್ಷಿಯಲ್ಸ್ ನೋಡಿದ್ರೆ ಕಂಪನಿಯ 3 ಇಯರ್ ಸೇಲ್ಸ್ ಗ್ರೋತ್ ಮತ್ತು 3 ಇಯರ್ ಪ್ರಾಫಿಟ್ ಗ್ರೋತ್ ಎರಡೂ ಅರೌಂಡ್ 2% ಇದೆ. ಮುಂಚೆ ಪ್ರೈಸಿಂಗ್ ಪ್ರೆಷರ್ ಮತ್ತು ವೀಕ್ ಡಿಮಾಂಡ್ ಎರಡೂ ರೆವೆನ್ಯೂ ಮೇಲೆ ಪ್ರೆಷರ್ ಹಾಕಿದ್ರಿಂದ ಗ್ರೋತ್ ಮ್ಯೂಟೆಡ್ ಆಗಿತ್ತು. ಹವೆವರ್ Q4 FY26 ಅಲ್ಲಿ ಕಂಪನಿ ತನ್ನ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ರೆವೆನ್ಯೂ ಅರೌಂಡ್ 619 ಕ್ರೋರ್ ರಿಪೋರ್ಟ್ ಮಾಡಿದೆ. ಇದು 17.4% ಇಯರ್ ಆನ್ ಇಯರ್ ಗ್ರೋತ್. ಆಪರೇಟಿಂಗ್ ಮಾರ್ಜಿನ್ ಅರೌಂಡ್ 15% ಇತ್ತು. ಕೆಮಿಕಲ್ ಸೆಗ್ಮೆಂಟ್ ಮತ್ತು ಪ್ಯಾರಾಸಿಟಮಾಲ್, ಕ್ಲೋಪಿಡಗ್ರೆಲ್ ತರ APIs ಎರಡರಲ್ಲೂ ಬೆಟರ್ ಕೆಪಾಸಿಟಿ ಯುಟಿಲೈಸೇಷನ್ ಇಂದ ಗ್ರೋತ್ ಡ್ರೈವ್ ಆಯಿತು. ಹವೆವರ್ ಹೈಯರ್ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಇಂದ ನೆಟ್ ಪ್ರಾಫಿಟ್ ಮೇಲೆ ಪ್ರೆಷರ್ ಕಂಟಿನ್ಯೂ ಆಗ್ತಾ ಇದೆ. ಈಗ ಫ್ಯೂಚರ್ ಎಕ್ಸ್ಪಾನ್ಷನ್ ಬಗ್ಗೆ ಮಾತಾಡೋದಾದ್ರೆ ಕಂಪನಿಯ ರೀಸೆಂಟ್ ಕ್ಯಾಪೆಕ್ಸ್ 10,800 MTPA ಪ್ಯಾರಾಸಿಟಮಾಲ್ ಪ್ಲಾಂಟ್, ಹೊಸ ಕೆಮಿಕಲ್ಸ್ ಫೆಸಿಲಿಟಿ ಮತ್ತು ಎನ್ವೈರ್ಮೆಂಟ್ ಎಕ್ವಿಪ್ಮೆಂಟ್ ಸೇರಿ ಡಿಪ್ರಿಸಿಯೇಷನ್ ರನ್ ರೇಟ್ನ ಇನ್ಕ್ರೀಸ್ ಮಾಡಿದೆ. ಆಸೆಟ್ ಟರ್ನ್ಓವರ್ ಕೂಡ ಡಿಕ್ಲೈನ್ ಆಗಿದೆ. FY22 ಅಲ್ಲಿ 1.11x ಇಂದ FY26 ಅಲ್ಲಿ ಅರೌಂಡ್ 0.9xಗೆ ಬಂದಿದೆ. ಕಂಪನಿಯ ಅಸೆಟ್ ಬೇಸ್ ಎಕ್ಸ್ಪ್ಯಾಂಡ್ ಆಗಿದೆ, ಆದರೆ ಪ್ರೈಸಿಂಗ್ ಪ್ರೆಷರ್ ಇಂದ ರೆವೆನ್ಯೂ ಪ್ರಪೋರ್ಷನೇಟ್ಲಿ ಸ್ಕೇಲ್ ಆಗಿಲ್ಲ. ಅದಕ್ಕೆ ಇದು ಕಾರಣ. ಮ್ಯಾನೇಜ್ಮೆಂಟ್ ಪ್ರಕಾರ ಔಟ್ಲುಕ್ ಪಾಸಿಟಿವ್ ಇದೆ. ಕಂಪನಿ FY27 ರೆವೆನ್ಯೂ 2,700 ಕ್ರೋರ್ ಅಂತ ಗೈಡೆನ್ಸ್ ಕೊಟ್ಟಿದೆ. FY26 ಅಲ್ಲಿ 2,319 ಕ್ರೋರ್ ಇತ್ತು, ಅಂದ್ರೆ ಅರೌಂಡ್ 15% ರೆವೆನ್ಯೂ ಗ್ರೋತ್. ಮ್ಯಾನೇಜ್ಮೆಂಟ್ FY27ಗೆ 14 to 14.5% EBITDA ಮಾರ್ಜಿನ್ ಗೈಡೆನ್ಸ್ ಕೊಟ್ಟಿದೆ. ಕರೆಂಟ್ ಅರೌಂಡ್ 12%ಗೆ ಕಂಪೇರ್ ಮಾಡಿದ್ರೆ. ಹವೆವರ್ ಮ್ಯಾನೇಜ್ಮೆಂಟ್ ಕ್ರೆಡಿಬಿಲಿಟಿ ಕೀ ವಾಚ್ ಪಾಯಿಂಟ್ ಆಗಿದೆ. ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ನಲ್ಲಿ ಕಂಪನಿ ರಿಪೀಟೆಡ್ಲಿ ತನ್ನ ರೆವೆನ್ಯೂ ಮತ್ತು ಮಾರ್ಜಿನ್ ಗೈಡೆನ್ಸ್ನ ಮಿಸ್ ಮಾಡಿದೆ. ಎಕ್ಸಾಂಪಲ್ಗೆ Q2 FY26 ಅರ್ನಿಂಗ್ಸ್ ಕಾಲ್ನಲ್ಲಿ ಅರ್ಲಿಯರ್ 13 to 15% EBITDA ಮಾರ್ಜಿನ್ ಗೈಡೆನ್ಸ್ ಮೀಟ್ ಮಾಡೋಕ್ಕೆ ಆಗಿಲ್ಲ ಅಂತ ಮ್ಯಾನೇಜ್ಮೆಂಟ್ ಓಪನ್ಲಿ ಅಕ್ನಾಲೇಜ್ ಮಾಡಿತ್ತು. ಇನ್ನೊಂದು ಕೀ ರಿಸ್ಕ್ ಪ್ರೈಸಿಂಗ್ ಪ್ರೆಷರ್ ಮತ್ತು ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ಕಂಪನಿ 10,800 MTPA ಪ್ಯಾರಾಸಿಟಮಾಲ್ ಪ್ಲಾಂಟ್ ಕಮಿಷನ್ ಮಾಡಿದೆ. ಆದರೆ ವೀಕ್ ಗ್ಲೋಬಲ್ ಡಿಮಾಂಡ್ ಮತ್ತು ಲೋವರ್ ಪ್ರೈಸಸ್ ಇಂದ ಇನಿಷಿಯಲ್ ಯುಟಿಲೈಸೇಷನ್ ಲೋ ಆಯಿತು. ಐಬ್ಯುಪ್ರೊಫೆನ್ ಕೂಡ ಪ್ರೆಷರ್ನಲ್ಲಿದೆ. ಹಿಸ್ಟಾರಿಕಲಿ ಇದು ಕಂಪನಿಯ ಕ್ಯಾಶ್ ಕೌ ಆಗಿತ್ತು. ಆದರೆ ಇಂಡಸ್ಟ್ರಿ ವೈಡ್ ಡಿಸ್ಟಾಕಿಂಗ್ ಮತ್ತು ಪ್ರೈಸ್ ಎರೋಷನ್ ಇಂದ ಐಬ್ಯುಪ್ರೊಫೆನ್ ಪ್ರೈಸಸ್ USD 9 to 10 ರೇಂಜ್ಗೆ ಫಾಲ್ ಆಗಿವೆ. ಈಥೈಲ್ ಅಸಿಟೇಟ್ ಫಿನಿಶ್ಡ್ ಗೂಡ್ಸ್ ಪ್ರೈಸ್ನಲ್ಲಿ ಕೂಡ ವಾಲಟೈಲಿಟಿ ನೋಡಿದೆ. ಇದು ಕಂಪನಿ ಅರ್ನಿಂಗ್ಸ್ ಪ್ರೊಫೈಲ್ಗೆ ಇನ್ನೂ ಅನ್ಸರ್ಟನಿಟಿ ಆಡ್ ಮಾಡುತ್ತೆ. ಬಿಗ್ಗೆಸ್ಟ್ ಸ್ಟ್ರಕ್ಚರಲ್ ರಿಸ್ಕ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ಐಬ್ಯುಪ್ರೊಫೆನ್ ಮತ್ತು ಈಥೈಲ್ ಅಸಿಟೇಟ್ ಸೇರಿ ಕಂಪನಿಯ FY26 ಸೇಲ್ಸ್ನ ಅರೌಂಡ್ 68% ಕಾಂಟ್ರಿಬ್ಯೂಟ್ ಮಾಡಿವೆ. ಅಂದರೆ ಈ ಎರಡೂ ಪ್ರಾಡಕ್ಟ್ಸ್ನಲ್ಲಿ ಯಾವುದಾದ್ರೂ ಒಂದರಲ್ಲಿ ಪ್ರೈಸಿಂಗ್ ಪ್ರೆಷರ್ ಬಂದರೆ ಕಂಪನಿಯ ಓವರ್ ಆಲ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಮತ್ತು ಮೀನಿಂಗ್ಫುಲ್ ಇಂಪ್ಯಾಕ್ಟ್ ಆಗ್ಬೋದು. ಫೈನಲ್ ಕಂಪನಿ ಒಂದು B2B ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಇದು ಲಾಸ್ಟ್ 5 ಇಯರ್ಸಲ್ಲಿ ರಫ್ಲಿ 17% CAGRನಲ್ಲಿ ಗ್ರೋ ಆಗಿರೋ ಇಂಡಸ್ಟ್ರಿನಲ್ಲಿ ಆಪರೇಟ್ ಮಾಡುತ್ತೆ. ಆ ಕಂಪನಿ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಲಿಮಿಟೆಡ್. ಜೂನ್ 2026ಗೆ FIIs ಹೋಲ್ಡಿಂಗ್ಸ್ನ ಅರೌಂಡ್ 2% ಇನ್ಕ್ರೀಸ್ ಮಾಡಿದ್ರು. DIIs ಕೂಡ ಸ್ಟೇಕ್ನ ನಿಯರ್ಲಿ 4.6% ಹೆಚ್ಚಿಸಿದ್ರು. ಬಿಸ್ನೆಸ್ ತುಂಬಾ ಸಿಂಪಲ್. ಕ್ರಾಫ್ಟ್ಸ್ಮನ್ ಕಾರ್ಸ್ ಅಥವಾ ಟ್ರಕ್ಸ್ನ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಅಥವಾ ಸೆಲ್ ಮಾಡಲ್ಲ. ಬದಲಿಗೆ ಇದು ಲಾರ್ಜ್ OEMs ಇಂಡಸ್ಟ್ರಿಯಲ್ ಕಸ್ಟಮರ್ಸ್ಗೆ ಕ್ರಿಟಿಕಲ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎಂಜಿನ್ ಮತ್ತು ಪವರ್ ಟ್ರೈನ್ ಕಾಂಪೊನೆಂಟ್ಸ್, ಅಲ್ಯೂಮಿನಿಯಂ ಕಾಸ್ಟಿಂಗ್ಸ್ ಮತ್ತು ಇನ್ನೂ ಹಲವು ಪ್ರೆಸಿಷನ್ ಎಂಜಿನಿಯರ್ಡ್ ಪಾರ್ಟ್ಸ್ ಸೇರಿ. ಇಂಡಿಯನ್ ಆಟೋ ಕಾಂಪೊನೆಂಟ್ಸ್ ಇಂಡಸ್ಟ್ರಿ ಅರೌಂಡ್ 7.6 ಲ್ಯಾಕ್ ಕ್ರೋರ್ ವ್ಯಾಲ್ಯೂ ಹೊಂದಿದೆ ಮತ್ತು ಲಾಸ್ಟ್ 5 ಇಯರ್ಸಲ್ಲಿ ರಫ್ಲಿ 17% CAGRನಲ್ಲಿ ಗ್ರೋ ಆಗಿದೆ. ಕ್ರಾಫ್ಟ್ಸ್ಮನ್ನ FY26 ರೆವೆನ್ಯೂ ಅರೌಂಡ್ 8,069 ಕ್ರೋರ್ ಇತ್ತು.
ಇದು ಬ್ರಾಡರ್ ಇಂಡಿಯನ್ ಆಟೋ ಕಾಂಪೊನೆಂಟ್ಸ್ ಇಂಡಸ್ಟ್ರಿನಲ್ಲಿ ರಫ್ಲಿ 1.1% ಶೇರ್ ಕೊಡುತ್ತೆ. ಇಂಡಸ್ಟ್ರಿ 2030ಗೆ ಅರೌಂಡ್ 19 lakh ಕ್ರೋರ್ಗೆ ಗ್ರೋ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಅಂದರೆ ಕರೆಂಟ್ ಲೆವೆಲ್ಸ್ ಇಂದ ನಿಯರ್ಲಿ 25% ಎಕ್ಸ್ಪ್ಯಾನ್ಷನ್. ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ. ಲಾಸ್ಟ್ 5 ಇಯರ್ಸ್ನಲ್ಲಿ 39% ಸೇಲ್ಸ್ ಗ್ರೋತ್ ಮತ್ತು 32% ಪ್ರಾಫಿಟ್ ಗ್ರೋತ್ ಡೆಲಿವರ್ ಮಾಡಿದೆ. ಹವೆವರ್ ರೀಸೆಂಟ್ ಇಯರ್ಸ್ನಲ್ಲಿ ಮಾರ್ಜಿನ್ಸ್ ಪ್ರೆಷರ್ಗೆ ಬಂದಿದೆ. ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಮೇನ್ಲಿ ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಕಾಸ್ಟ್ ಮತ್ತು ಭಿವಾಡಿ ಮತ್ತೆ ಹೊಸೂರ್ ಆಕ್ವಿಸಿಷನ್ಸ್ನ ಇಂಟಿಗ್ರೇಷನ್ ಇಂದ ಬಂದಿದೆ. ಅಲ್ಯೂಮಿನಿಯಂ ಸೆಗ್ಮೆಂಟ್ ಕೂಡ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ರಾ ಮೆಟೀರಿಯಲ್ ಕಾಸ್ಟ್ ಲಾರ್ಜ್ಲಿ ಕಸ್ಟಮರ್ಸ್ಗೆ ಪಾಸ್ ಥ್ರೂ ಆಗೋದ್ರಿಂದ ರೆವೆನ್ಯೂ ಇನ್ಫ್ಲೇಟ್ ಆಗುತ್ತೆ, ಆದರೆ ಪ್ರಾಫಿಟ್ಸ್ ಪ್ರಪೋರ್ಷನೆಟ್ಲಿ ಇನ್ಕ್ರೀಸ್ ಆಗಲ್ಲ. ರಿಸಲ್ಟ್ ಆಗಿ ಅಂಡರ್ಲೈಯಿಂಗ್ ಬಿಸ್ನೆಸ್ ಎಕನಾಮಿಕ್ಸ್ ಡಿಟೀರಿಯೋರೇಟ್ ಆಗದೇ ಇದ್ರೂ ರಿಪೋರ್ಟೆಡ್ ಮಾರ್ಜಿನ್ ಪರ್ಸೆಂಟೇಜ್ ಲೋವರ್ ಆಗಿ ಕಾಣಿಸುತ್ತೆ. ಡೆಟ್ ಇನ್ನೊಂದು ಕೀ ವಾಚ್ ಪಾಯಿಂಟ್. FY26 ಅಲ್ಲಿ ಟೋಟಲ್ ಬಾರೋಯಿಂಗ್ಸ್ ಅರೌಂಡ್ 3,623 ಕ್ರೋರ್ಗೆ ಇನ್ಕ್ರೀಸ್ ಆಯಿತು. ಅದೇ ಟೈಮಲ್ಲಿ ಡೆಟ್ ಟು ಎಕ್ವಿಟಿ ರೇಷಿಯೋ 1.11xಗೆ ರೈಸ್ ಆಯಿತು. ಇಂಟ್ರೆಸ್ಟ್ ಕವರೇಜ್ 2.73xಗೆ ಡಿಕ್ಲೈನ್ ಆಯಿತು. ಅಂದರೆ ಕಂಪನಿಯ ಲೆವರೇಜ್ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಡೆಟ್ ಲೆವೆಲ್ಸ್ ಮತ್ತು ಇಂಟ್ರೆಸ್ಟ್ ಪೇಮೆಂಟ್ಸ್ನ ಕಂಫರ್ಟಬ್ಲಿ ಸರ್ವಿಸ್ ಮಾಡೋ ಎಬಿಲಿಟಿನ ಮುಂದೆಯೂ ಕ್ಲೋಸ್ಲಿ ಮಾನಿಟರ್ ಮಾಡೋದು ಇಂಪಾರ್ಟೆಂಟ್. ಕ್ಯಾಶ್ ಫ್ಲೋ ಕೂಡ ಪ್ರೆಷರ್ ಸಿಗ್ನಲ್ಸ್ ತೋರಿಸ್ತಾ ಇದೆ. ಕಂಪನಿಯ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಟು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಶಾರ್ಪ್ಲಿ ಡಿಕ್ಲೈನ್ ಆಗಿ FY23 ಅಲ್ಲಿ 89% ಇಂದ FY26 ಅಲ್ಲಿ ಕೇವಲ 42%ಗೆ ಬಂದಿದೆ. ಅಂದರೆ ರಿಪೋರ್ಟೆಡ್ ಆಪರೇಟಿಂಗ್ ಪ್ರಾಫಿಟ್ನ ತುಂಬಾ ಚಿಕ್ಕ ಪೋರ್ಷನ್ ಮಾತ್ರ ಆಕ್ಚುಯಲ್ ಕ್ಯಾಶ್ಗೆ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ಕ್ಯಾಶ್ ಕನ್ವರ್ಷನ್ ಮುಂದಿನ ಇನ್ನೊಂದು ಕೀ ಮೆಟ್ರಿಕ್. ಕ್ಯಾಶ್ ಫ್ಲೋಸ್ನ ಮೇಲೆ ಪ್ರೆಷರ್ಗೆ ಮೇನ್ಲಿ ವರ್ಕಿಂಗ್ ಕ್ಯಾಪಿಟಲ್ ಟೈ ಅಪ್ ಆಗಿರೋದು ಕಾರಣ. ರಿಸೀವಬಲ್ಸ್ ಮತ್ತು ಇನ್ವೆಂಟ್ರಿ ಎರಡೂ ಕ್ಯಾಶ್ ಅಬ್ಸಾರ್ಬ್ ಮಾಡ್ತಾ ಇದೆ. ಹೈಯರ್ ಅಲ್ಯೂಮಿನಿಯಂ ಪ್ರೈಸಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂನ ಇನ್ನೂ ಇನ್ಕ್ರೀಸ್ ಮಾಡ್ತಿದೆ. ಮುಂದೆ ನೋಡಿದರೆ ಮ್ಯಾನೇಜ್ಮೆಂಟ್ ಆಪ್ಟಿಮಿಸ್ಟಿಕ್ ಆಗೇ ಇದೆ. FY27ಗೆ ರೆವೆನ್ಯೂ ಅರೌಂಡ್ 15% ಗ್ರೋ ಆಗಿ ಟೋಟಲ್ ರೆವೆನ್ಯೂ 9,000 ಕ್ರೋರ್ಗಿಂತ ಹೆಚ್ಚಾಗುತ್ತೆ ಅಂತ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ಗ್ರೋತ್ ಟ್ರಿಗರ್ ಡೇಟಾ ಸೆಂಟರ್ಸ್ಗೆ ಸ್ಟೇಷನರಿ ಇಂಜಿನ್ಸ್ ಬಿಸ್ನೆಸ್. AI ಮತ್ತು ಡೇಟಾ ಸೆಂಟರ್ ಬೂಮಿಂದ ಬ್ಯಾಕಪ್ ಪವರ್ ಜನರೇಟರ್ಸ್ಗೆ ಸ್ಟ್ರಾಂಗ್ ಡಿಮಾಂಡ್ ಬರ್ತಾ ಇರೋದ್ರಿಂದ ಈ ಸೆಗ್ಮೆಂಟ್ ಮೀನಿಂಗ್ಫುಲ್ ಲಾಂಗ್ ಟರ್ಮ್ ಗ್ರೋತ್ ಅಪಾರ್ಚುನಿಟಿ ಆಗಿ ಎಮರ್ಜ್ ಆಗ್ಬೋದು. ಮ್ಯಾನೇಜ್ಮೆಂಟ್ ಈ ಸೆಗ್ಮೆಂಟಿಂದ FY30ಗೆ 900 to 950 ಕ್ರೋರ್ ರೆವೆನ್ಯೂ ಟಾರ್ಗೆಟ್ ಮಾಡ್ತಾ ಇದೆ. ಇದು ಕಂಪನಿಯ FY26 ರೆವೆನ್ಯೂನ ಅರೌಂಡ್ 10 to 11%ಗೆ ಈಕ್ವಲ್. ಹವೆವರ್ ವ್ಯಾಲ್ಯೂಯೇಷನ್ ಆಲ್ರೆಡಿ ತುಂಬ ಆಪ್ಟಿಮಿಸಮ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸ್ಟಾಕ್ ಕರೆಂಟ್ಲಿ ಅರೌಂಡ್ 58x PE ಟ್ರೇಡ್ ಆಗ್ತಾ ಇದೆ. ಆದರೆ ಮ್ಯಾನೇಜ್ಮೆಂಟ್ ರೆವೆನ್ಯೂ ಗ್ರೋತ್ಗೆ ಕೇವಲ ಅರೌಂಡ್ 15% ಗೈಡೆನ್ಸ್ ಕೊಡ್ತಾ ಇದೆ. ಇದರ PEG ರೇಷಿಯೋ ಕೂಡ ಕ್ಲೋಸ್ ಟು 4x ಇದೆ. ಅಂದರೆ ಕರೆಂಟ್ ಲೆವೆಲ್ಸ್ನಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಲಿಮಿಟೆಡ್ ಇದೆ. ಹಾಗಾಗಿ ಫ್ಯೂಚರ್ ಎಕ್ಸಿಕ್ಯೂಷನ್ ಈ ಪ್ರೀಮಿಯಂ ವ್ಯಾಲ್ಯೂಯೇಷನ್ನ ಜಸ್ಟಿಫೈ ಮಾಡಬೇಕು. ಇನ್ನೊಂದು ಕೀ ವಾಚ್ ಪಾಯಿಂಟ್ ಸನ್ ಬೀಮ್ ಲೈಟ್ ವೇಯಿಂಗ್ ಸೊಲ್ಯೂಷನ್ಸ್. ಅಕ್ವೈರ್ ಮಾಡಿದ ಈ ಸಬ್ಸಿಡರಿ ಕೋರ್ ಬಿಸ್ನೆಸ್ಗಿಂತ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಎಬಿಡ್ಡಾ ಮಾರ್ಜಿನ್ ಕೇವಲ ಅರೌಂಡ್ 7% ಇದೆ. ಅದರ ಮೇಲೆ ಎಂಪ್ಲಾಯಿ ಕಾಸ್ಟ್ ತುಂಬ ಹೈ. ರೆವೆನ್ಯೂನ ಕ್ಲೋಸ್ ಟು 6%. ಇದು ಕಂಪನಿಯ ಓವರಾಲ್ ಮಾರ್ಜಿನ್ಸ್ನ ಕೆಳಗೆ ಎಳಿತಾ ಇದೆ. ಇದರೊಂದಿಗೆ ಈ ವಿಡಿಯೋನ ಎಂಡ್ಗೆ ಬರ್ತೀವಿ. ಹಾಗಾದರೆ FIIs ಮತ್ತು DIIs ರೀಸೆಂಟ್ಲಿ ತಮ್ಮ ಹೋಲ್ಡಿಂಗ್ಸ್ನ ಹೆಚ್ಚಿದ ಕಂಪನೀಸ್ ಬಗ್ಗೆ ನಮ್ಮ ಅನಾಲಿಸಿಸ್ ಇದು. ಕಾಮೆಂಟ್ಸ್ನಲ್ಲಿ ಖಂಡಿತ ಹೇಳಿ ಈ ಎಲ್ಲ ಕಂಪನೀಸ್ನಲ್ಲಿ ನಿಮ್ಮ ಫೇವ್ರೆಟ್ ಪಿಕ್ ಯಾವುದು ಮತ್ತು ಯಾಕೆ ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಕ್ಲೇಮರ್, ಈ ವಿಡಿಯೋ ಕೇವಲ ಎಜುಕೇಷನಲ್ ಮತ್ತು ಅನಾಲಿಸಿಸ್ ಪರ್ಪಸಸ್ಗೆ, ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅಲ್ಲ. ಯಾವುದೇ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಸ್ವಂತ ರಿಸರ್ಚ್ ಖಂಡಿತ ಮಾಡಿ. ನೆಕ್ಸ್ಟ್ ಅನಾಲಿಸಿಸ್ನ ಯಾವ ಥೀಮ್ ಅಥವಾ ಸೆಕ್ಟರ್ ಮೇಲೆ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.